ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮೆಂತೆ ಸೊಪ್ಪಿನ ಸಾಂಬಾರ್ ಹೆಂಗಪ್ಪ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊಪ್ಪು ಸಂದೆಗೆ ಹಚ್ಚಿ ಬೇಳೆ ನೀರು ಸೊಪ್ಪು ಹಾಕಿ ಕುಕ್ಕರಲ್ಲಿ ಬೇಯಿಸ್ಕೋಬೇಕು. ಒಂದು 2 ವಿಷಲ್ ಹೊಡಿಸ್ಬೇಕು. ನೆಕ್ಸ್ಟು ರುಬ್ಬಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಸ್ವಲ್ಪ ಕಾಯಿ ತುರಿ ಎಲ್ಲ ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಬೇಕು. ಎಣ್ಣೆಲಿ ಸ್ವಲ್ಪ ಕಂದು ಬಣ್ಣ ಬರೋ ತನಕ ಫ್ರೈ ಮಾಡಿಕೊಂಡು ಅದಕ್ಕೊಂದೆರಡು ಟೊಮೊಟೊ ಹಾಕಿ ಫ್ರೈ ಮಾಡಬೇಕು. ಫ್ರೈ ಮಾಡಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಬೇಕು. ವಿಷಲ್ ಆಯ್ತು, 2 ವಿಷಲ್ ಅದ್ರದ್ದು ಸೊಪ್ಪು ಬೇಯ್ದಿತ್ತೆ. ಆದಮೇಲೆ ಇದನ್ನ ಸ್ವಲ್ಪ ಆರಕ್ಕೆ ಬಿಡಬೇಕು. ಪ್ಲೇಟಿಗೆ ಹಾಕಿ ಆರಕ್ಕೆ ಬಿಡಬೇಕು. ಆರಿದ್ಮೇಲೆ ಅದಕ್ಕೆ ಸ್ವಲ್ಪ ಆರಬೇಕು. ಬಿಸಿದೇ ರುಬ್ಬಕ್ಕಾಗಲ್ವಲ್ಲ. ಆರಿದ್ಮೇಲೆ ಜಾರಿಗೆ ಹಾಕಬೇಕು. ಸಣ್ಣದಾಗಿ ರುಬ್ಕೋಬೇಕು. ಸಾಂಬಾರ್ಗೆ ಸೊಪ್ಪನ್ನು ಅಷ್ಟೇ ಆರಬೇಕದು. ಅದಕ್ಕೆ ನಾನು ಆಗಲೇ ಜೀರಿಗೆ ಹಾಕಿರಲಿಲ್ಲ, ಏಕೆಂದರೆ ಜೀರಿಗೆ ಹುರಿಯೋದಕ್ಕಿಂತ ಹಸಿದು ಹಾಕಿದ್ರೇ ಚೆನ್ನಾಗಿರುತ್ತೆ ಸ್ಮೆಲ್ಲು. ರುಬ್ಕೊಂಡು ಆಯ್ತು ಎಲ್ಲ. ನೆಕ್ಸ್ಟು ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಮೆಣಸಿನ್ಕಾಯಿ ಒಂದು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು, ಈರುಳ್ಳಿ. ನೆಕ್ಸ್ಟು ಸ್ವಲ್ಪ ಫ್ರೈ ಆದಮೇಲೆ ಎಲ್ಲ ಫ್ರೈ ಆದಮೇಲೆ ರುಬ್ಕೊಂಡಿರೋದೆಲ್ಲ ಹಾಕಬೇಕು. ಅದಕ್ಕೆ ಸ್ವಲ್ಪ ಸೊಪ್ಪು ರಸ ಇರುತ್ತಲ್ವ, ಅದನ್ನು ಹಾಕೊಬೇಕು. ಹುಣಸೆ ರಸ, ಖಾರ ರುಬ್ಬಿರೋದೆಲ್ಲ ಹಾಕ್ಕೊಂಡು ಒಗ್ಗರಣೆಗೆ ಹಾಕೊಬೇಕು. ಚೆನ್ನಾಗಿ ಒಂದು 10 ನಿಮಿಷ ಕುದಿಬೇಕು. ನೋಡಿ, ಚೆನ್ನಾಗಿ ಕುದಿದಿತ್ತೆ. ಸಾಂಬಾರು ರೆಡಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಬಿಸಿ ಬಿಸಿ ಹಾಕೊಂಡು ತುಪ್ಪ ಹಾಕೊಂಡು ತಿಂತಾ ಇದ್ರೆ ಸೂಪರಾಗಿರುತ್ತೆ. ಕೈ ಬರಲ್ಲ, ಏನೂ ಆಗಲ್ಲ. ಸೂಪರ್ ಟೇಸ್ಟು. ಟ್ರೈ ಮಾಡಿ ನೋಡಿ. ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಸಪೋರ್ಟ್ ಮಾಡಿ.